ಹಾಯ್ ಫ್ರೆಂಡ್ಸ್, ಗಂಗಾ ಕ್ರಿಯೇಷನ್ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಹೇಳ್ಕೊಟ್ಟಿರೋದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಅದರ ಜೊತೆಗೆ ಇವತ್ತು ಟೈಲರಿಂಗ್ ಕಲಿಯೋಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ಹೇಳ್ತೀನಿ. ಬಿಗ್ನರ್ಸ್ ಆಗಿರೋದ್ರಿಂದ ನಿಮಗೆ ಕಂಪಲ್ಸರಿ ಒಂದು ಸ್ಕೇಲ್ ತೊಗೊಳ್ಳಿ, ಮತ್ತು ಟೇಪು, ನೆಕ್ಸ್ಟು ಒಂದು ಮಾರ್ಕರು, ಚಾಕ್ ಪೀಸ್ ಅಂತಾರೆ ನಮ್ಮ ಸೈಡು, ಒಂದು ಸೀಸರು. ಇಷ್ಟಿದ್ರೆ ಸಾಕು. ಒಂದು ನ್ಯೂಸ್ ಪೇಪರ್ ತೊಗೊಳ್ಳಿ. ನ್ಯೂಸ್ ಪೇಪರ್ ಏನಕ್ಕೆ ಅಂದರೆ ಇದರ ಮೇಲೆ ನಿಮಗೆ ಯಾವ ಥರ ಡಯಾಗ್ರಾಮ್ಗಳನ್ನ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ನ್ಯೂಸ್ ಪೇಪರು, ಸೀಸರು, ಚಾಕ್ ಪೀಸು, ಸ್ಕೇಲು ಮತ್ತು ಟೇಪು ಇಷ್ಟಿದ್ರೆ ಸಾಕು. ಮೊದಲನೇದಾಗಿ ನಾನು ಪೇಪರಲ್ಲೇ ಹೇಳ್ಕೊಡ್ತೀನಿ. ನೀವು ಪೇಪರಲ್ಲೇ ಹಾಕಿ ಬಟ್ಟೆನ ಕಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಬಟ್ಟೆ ಕಟ್ ಮಾಡೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಪೇಟಿಕೋಟ್ನ ಹೇಳ್ಕೊಡ್ತೀನಿ ನಿಮಗೆ. ಒಂದು ಸಿಂಗಲ್ ಪೇಪರ್ ತೊಗೊಳ್ಳಿ. ಆ ಸಿಂಗಲ್ ಪೇಪರನ್ನು ಈ ರೀತಿ ಅಡ್ಡ ಇಡಿ. ಈ ರೀತಿ ಅಡ್ಡವಾಗಿಡಿ. ಇಟ್ಬಿಟ್ಟು ಸಣ್ಣ ಮಕ್ಕಳ ಪೇಟಿಕೋಟನ್ನು ನಾನು ಹೇಳ್ತೀನಿ. ಅಡ್ಡ ಇಟ್ಬಿಟ್ಟು ಈ ಥರ 7 ಇಂಚ್ ಮಡಚಿ, ಈ ಥರ ಫೋಲ್ಡ್ ಮಾಡಿ. 7 ಇಂಚು, 7 ಇಂಚು ಪೇಪರು 7 ಇಂಚ್ಗೆ 2 ಪಾಯಿಂಟ್ ಕಡಿಮೆ ಬರುತ್ತೆ, ಪರವಾಗಿಲ್ಲ, ಸರಿ ಹೋಗುತ್ತೆ. ಏಳು ಇಂಚ್ ಮಡಚಿದ ನಂತರ ಇದನ್ನು ಈ ರೀತಿ 10 ಇಂಚ್ ಮಡಚ್ಕೊಳ್ಳಿ. 10 ಇಂಚ್ ಈ ರೀತಿ ಮಡಚಿ. ಈ ಥರ 10, ಈ ಥರ 7. ಹೀಗೆ 7 ಇಂಚ್ ಇರುತ್ತೆ. 7ಗೆ 2 ಪಾಯಿಂಟ್ ಕಡಿಮೆ ಇರುತ್ತೆ, ಪರವಾಗಿಲ್ಲ. ನೆಕ್ಸ್ಟು ಉದ್ದ 10 ಇಂಚು, 10 ಇಂಚು ಉದ್ದ, 7 ಇಂಚು ಅಗಲ, ಉದ್ದ 10 ಇಂಚು. ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಗಟ್ಟಿ ಭಾಗ ಇರುತ್ತಲ್ವ, ಗಟ್ಟಿ ಭಾಗ ಅಂದರೆ ಇದು ಕ್ಲೋಸ್ ಇರುತ್ತಲ್ಲವ, ಓಪನ್ ಇರಲ್ಲ. ಈ ಕಡೆ ಇದು ಫೋಲ್ಡೆಡ್ ಭಾಗ, ಮತ್ತು ಈ ಕಡೆ ಓಪನ್ ಭಾಗ. ಇವೆಲ್ಲ 4 ಪೀಸಸ್ ಓಪನ್ ಆಗಿರುತ್ತೆ. ಇದನ್ನು ಈ ಕಡೆನೇ ನೆಕ್ ಹಾಕಬೇಕು, ಅಂದರೆ ಕೊಳ್ಳು ಹಾಕೋದು ಈ ಕಡೆ, ಬಗಲ್ ಹಾಕೋದು ಈ ಕಡೆ. ಕಂಪಲ್ಸರಿ ಇದೇ ರೀತಿಯೇ ಮಡಿಸ್ಕೋಬೇಕು. ಹಾಗೆ ಇದೇ ರೀತಿ ಇದೇ ಪಾರ್ಟನ್ನು, ಅಂದರೆ ನೆಕ್ ಹಾಕೋ ಪಾರ್ಟನ್ನು ನಮ್ಮ ಕಡೆ ಇಟ್ಕೋಬೇಕು, ಬಗಲ್ ಹಾಕೋ ಪಾರ್ಟನ್ನು ಆ ಕಡೆ ಇಟ್ಕೋಬೇಕು. ಶೋಲ್ಡರ್ ಇಲ್ಲಿಂದ ಇಲ್ಲಿ ಹಾಕಬೇಕು. ಇವಾಗ ನಾನು ಭುಜ ಇಡ್ತೀನಿ. ಇಲ್ಲಿಂದ 4.25 ಭುಜ ತೊಗೊಳ್ತೀನಿ. ಅಂದರೆ 4.25 ಅಂದರೆ ಪೂರ್ತಿ ಭುಜ, ಪೇಟಿಕೋಟಿನ ಪೂರ್ತಿ ಭುಜ 9 ಇರುತ್ತೆ. 9ಕ್ಕೆ ಹಾಫ್ ಮಾಡಿದ್ರೆ 4.25. ಇಲ್ಲಿಂದ 4.25ಗೆ ಮಾರ್ಕ್ ಹಾಕ್ತೀನಿ. ತದನಂತರ ನೆಕ್ ವಿಡ್ತು 2 ಇಂಚ್ ಇಡ್ತೀನಿ, ಸಾಕು. 2 ಇಂಚ್ ಸಾಕಾಗುತ್ತೆ. ಇದು 4 ರಿಂದ 5 ವರ್ಷದ ಮಕ್ಕಳಿಗೆ ಬರುತ್ತೆ ಪೇಟಿಕೋಟು. ನೆಕ್ಕು 4 ಇಂಚು, ಫ್ರಂಟ್ ನೆಕ್ಕು 3 ಇಂಚ್ ಸಾಕಾಗುತ್ತೆ ಮಕ್ಕಳಿಗೆ, 4 to 5 ಇಯರ್ಸ್ ಮಕ್ಕಳಿಗೆ. ಬಗಲು 4 ಇಂಚ್ ಇಡ್ತೀನಿ. 4 ಇಂಚ್ ಬಗಲ್ ಇಡ್ತಾ ಇದ್ದೀನಿ. 3 ಇಂಚು ನೆಕ್ ಇಡ್ತಾ ಇದ್ದೀನಿ, ಮುಂದ್ಗಡೆದು ಫ್ರಂಟು. ಬಗಲು 4 ಇಂಚ್ ಇಡ್ತಾ ಇದ್ದೀನಿ. ಇದಿಟ್ಟ ಮೇಲೆ ಇಲ್ಲಿ ನೆಕ್ ಮಾರ್ಕ್ ಹಾಕಿ. ಇಷ್ಟೇ.
ಇಲ್ಲಿ ಬಗಲ್ ಆರ್ಮೋಲ್ ಐ ಮೀನ್ ಬಗಲ್ ಎಷ್ಟು ಹಾಕೋದಂದರೆ 1.5 ಹಾಕಿ, ಯಾಕಂದರೆ ಇದನ್ನು ಮಡಚಿ ಹೊಲಿಯೋದ್ರಿಂದ ಸ್ವಲ್ಪ ಒಳಗಡೆ ಬರುತ್ತೆ. ಇದು ತುಂಬ ಒಳಗಡೆ ಬಂದರೆ ಸರಿ ಕಾಣಲ್ಲ, ಅದಕ್ಕೆ ಇದನ್ನು ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಇಲ್ಲಿವರೆಗೂ ಬರುತ್ತದು. ಇದನ್ನು ಫ್ರಂಟ್ ನೆಕ್ಕು, ಇದು ಬಗಲು ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ಇದಕ್ಕೆ ಸ್ಲೀವ್ಸ್ ಹಾಕಲ್ವಲ್ಲ, ಪೇಟಿಕೋಟ್ ಅಲ್ವಾ, ಅದಕ್ಕೆ ಒಂದೇ ಬಗಲ್ ಸಾಕಾಗುತ್ತೆ. ಇಲ್ಲಿ 3 ಇಂಚು ಈ ಭುಜದ 2 ಸೆಂಟರ್ 3 ಇಂಚು ಡಾಟ್ಸ್ ಹಾಕ್ತಾಯಿದ್ದೀನಿ. ಟಕ್ಸ್ ಅಂತಾರೆ. ಈ ಥರ ಟಕ್ಸ್ ಹಾಕ್ತಿದ್ದೀನಿ. ನೆಕ್ಸ್ಟು ಹಿಂದ್ಗಡೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ 3 ಇಂಚು, ಬ್ಯಾಕ್ ನೆಕ್ಕು 1.5 ಇಂಚು ಸಾಕು. ಒಂದೂವರೆ ಇಂಚು ಬ್ಯಾಕ್ ನೆಕ್ಕು, ಇಲ್ಲಿ ನೆಕ್ ಹಾಕೋಣ. ಇದು 1.5, ಇದು 3 ಇಂಚು. ಇದು 4 ಇಂಚು. ಇದು 1.5. ಹೀಗೆ 10 ಇಂಚು. ಅಗಲ 7 ಇಂಚು. ಈ ಥರ 7 ಇಂಚ್. ಈ ಥರ ಹಾಕ್ಬಿಟ್ಟು ಇದನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇದು 10 ಇಂಚ್ ಆದಮೇಲೆ ಎಕ್ಸ್ಟ್ರಾ ಬಂದಿದೆಯಲ್ವ, ಅದನ್ನು ಕಟ್ ಮಾಡೋಣ. ಸೈಡಲ್ಲಿ ಎಕ್ಸ್ಟ್ರಾ ಇಲ್ಲ, ಇದು ಸರಿ ಇದೆ. ಇದನ್ನು 4 ಭಾಗನ ಕಟ್ ಮಾಡಿ ಈ ಗೆರೆ ಒಳಗಡೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಮಡಚಿ ಹಾಕಿರೋದ್ರಿಂದ ಶೋಲ್ಡರ್ ಸ್ವಲ್ಪ ಕಡಿಮೆನೇ ಬರುತ್ತೆ. ನೆಕ್ಸ್ಟು 4 ಫೋಲ್ಡ್ 4 ಪೇಪರನ್ನು ಈ ರೀತಿ ಕಟ್ ಮಾಡಿ ಹಿಂದಿನ ಕೊಳ್ಳು. ನೆಕ್ಸ್ಟು ಮುಂದಿನ ಕೊಳ್ಳು ಮೇಲ್ಗಡೆದು 2 ಲೇಯರ್ ತೊಗೊಳ್ಳಿ. 2 ಲೇಯರ್ ತೊಗೊಂಡ್ಬಿಟ್ಟು ಕಟ್ ಮಾಡಿ. ಗೆರೆ ಒಳಗಡೆನೇ ಕಟ್ ಮಾಡಿ, ಹೊರಗಡೆ ಹೋಗಬೇಡಿ. ಈ ಥರ ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು, ಆರ್ಮೋಲು. ಈ ಥರ ಬರುತ್ತೆ. ಇದು ಹಿಂದ್ಗಡೆ ಇದನ್ನು ಸೀದಾ ಬ್ಯಾಕ್ ನೆಕ್ ಇರೋದನ್ನು ಕಟ್ ಮಾಡಿ ಇದಕ್ಕೆ ಕಾಜು ಪಟ್ಟಿ ಗುಂಡೆ ಪಟ್ಟಿ ಹಚ್ಚಬೇಕು.